ಪ್ರಕಟಣೆ 19ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಅಂದ್ರೆ ಯೇಸು. ದೇವರ ವಾಕ್ಯಕ್ಕೆ ಮತ್ತೊಂದು ಹೆಸರಿದೆ, ಅದೇ ಯೇಸು ಸ್ವಾಮಿ ಎಂಬುದಾಗಿ. ಯೇಸು ಸ್ವಾಮಿ ಅಂದ್ರೆ ದೇವರ ವಾಕ್ಯ, ದೇವರ ವಾಕ್ಯ ಅಂದ್ರೆ ಯೇಸು ಸ್ವಾಮಿ. ಅದೇ ವಾಕ್ಯದಲ್ಲಿ ನಾನು ಇವತ್ತು ಆಜ್ಞೆ ಮಾಡ್ತಾ ಇದ್ದೇನೆ. ಯಾವ ಪೇತ್ರ ಯೇಸುವಿನ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ಹುಟ್ಟುಕುಂಟ ನಡೆದ, ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂತಹ ದೇವರ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮಲ್ಲಿ ಯಾವ ಸಮಸ್ಯೆ ಇದೆ ಈ ಸಮಯ ಪ್ರಾರ್ಥನೆ ಮಾಡಿ. ಕೆಲಸ ಕಾರ್ಯ ಇಲ್ಲ, ಮನಸ್ಥಿತಿ ಕುಂದಿ ಹೋಗಿದೆ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಯಾರೆಲ್ಲ ಈ ವಾಕ್ಯವನ್ನು ಆಲಿಸ್ತಾ ಇದ್ದೀರಾ, ಈ ಸಮಯ ನಿಮ್ಮ ಜೀವಿತದಲ್ಲಿ ಯಾವುದು ಕ್ರಿಯೆ ಮಾಡ್ತಾ ಇಲ್ಲ, ಈ ಸಮಯ ಕ್ರಿಯೆ ಮಾಡಲಿ. ನಿಮ್ಮ ದೇಹದಲ್ಲಿ ಯಾವ ಅಂಗಾಂಗಗಳು ಕ್ರಿಯೆ ಮಾಡ್ತಾ ಇಲ್ಲ, ನಿನ್ನ ಕಣ್ಣುಗಳಿಗೆ ಬಲವನ್ನು ನೀಡಲಿ. ಬ್ರೈನ್ ಟ್ಯೂಮರ್ಗಳು ಇನ್ ದ ನೇಮ್ ಆಫ್ ಜೀಸಸ್ ಬಿಡುಗಡೆ ಆಗಲಿ. ಕ್ಯಾನ್ಸರ್ ಕಾಯಿಲೆ ಬಿಡುಗಡೆ ಆಗಲಿ. ಎಲ್ಲ ಸ್ಕಿನ್ ಅಲರ್ಜಿಗಳು ಈ ಸಮಯ ಸಂಪೂರ್ಣವಾಗಿ ಗುಣವಾಗಲಿ. ಆಸ್ತಮಾ ರೋಗಿಗಳು ಗುಣ ಹೊಂದ್ಕೊಳ್ಳಿ. ಪಾರ್ಶ್ವವಾಯು ರೋಗಿಗಳು ಗುಣ ಹೊಂದ್ಕೊಳ್ಳಿ. ದೇವರಿಂದ ದೂರವಾಗಿರುವಂತ ಎಲ್ಲ ಮಕ್ಕಳು ಈ ಸಮಯ ದೇವರ ವಾಕ್ಯದ ಕಡೆಗೆ ತಿರುಗಿಕೊಳ್ಳಿ. ಎಲ್ಲ ಯುವಕ ಯುವತಿಯರು ಈ ಸಮಯ ಯೇಸುವಿನ ವಾಕ್ಯದ ಕಡೆಗೆ ತಿರುಗಿಕೊಳ್ಳಿ. ಪ್ರಾರ್ಥನೆ ಜೀವಿತ ಇಲ್ಲ, ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ಈ ಸಮಯ ಎಲ್ಲ ಕುಟುಂಬದಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಿ ಮಾರ್ಪಡಲಿ. ಈಗ ತಂದೆ ತಾಯಿಯಿಂದ ಬೇರ್ಪಟ್ಟು ಹೋಗಿದ್ದಾರೆ, ತಂದೆ ತಾಯಿಯ ಮಾತುಗಳನ್ನು ಕೇಳ್ತಾ ಇಲ್ಲ ಮಕ್ಕಳು. ಈ ಸಮಯ ಆ ಮಕ್ಕಳಲ್ಲಿ ಕ್ರಿಯೆ ಉಂಟಾಗಲಿ. ಈಗ ತಂದೆ ತಾಯಿಯ ಮಾತುಗಳನ್ನು ಕೇಳುವಂತ ಮಕ್ಕಳಾಗಿ ಮಾರ್ಪಡಲಿ. ಯಾರಿಗೆ ಏನ್ ಅವಶ್ಯಕತೆ ಇದೆ ಈ ಸಮಯ ಅದು ದೊರಕಲಿ. ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಗುಣ ಆಗಲಿ. ಹಣಕಾಸಿನ ಸಮಸ್ಯೆಗಳು ಸರಿಯಾಗಲಿ. ಬಡತನದ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಕೆಲಸ ಕಾರ್ಯಗಳಿಲ್ಲ, ಈ ಸಮಯ ಕ್ರಿಯೆ ಉಂಟಾಗಲಿ. ಎಲ್ಲ ಪ್ರಾರ್ಥನೆ ಕೋರಿಕೆಗಳನ್ನ ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆಮೇನ್. ನಿನಗೆ ನನ್ನ ಆರಾಧನೆ ಯೇಸುವೇ, ನಿನಗೆ ನನ್ನ ಆರಾಧನೆ.